ಓಂ ಶ್ರೀ ಮಾತ್ರೇ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ, ನಾವು ಚೆನ್ನಾಗಿರಬೇಕು, ಸುಖವಾಗಿರಬೇಕು, ನಮ್ಮ ಸಂತತಿ ಚೆನ್ನಾಗಿರಬೇಕು, ಮನೆಯಲ್ಲಿ ಪ್ರತಿಯೊಂದು ಜಯ ಆಗಬೇಕು ಅಂತಕ್ಕಂಥ ಭಾವನೆಯಿಂದ ಮನೆಯಲ್ಲಿ ದೇವತಾ ವಿಗ್ರಹಗಳಾಗ್ಬೋದು, ಮೂರ್ತಿಗಳಾಗ್ಬೋದು, ಫೋಟೋಸ್ ಆಗ್ಬೋದು, ಅಥವಾ ಏನೋ ಒಂದು ದೇವತಾ ಲಾಂಛನಗಳನ್ನು ಇಟ್ಕೊಂಡು ಅದರ ಮುಖೇನ ನಮಗೆ ಒಳ್ಳೆಯದಾಗುತ್ತೆ ಅಂತಕ್ಕಂಥ ಗಟ್ಟಿ ನಂಬಿಕೆಯಲ್ಲಿ ನಮ್ಮ ಜೀವನವನ್ನು ಸಾಗಿಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅನೇಕ ವಸ್ತುಗಳ ಜೊತೆಗೆ ಒಂದು ಹಸು ಕರು ಅಥವಾ ಗೋವು ಮತ್ತು ಆ ಕರು, ಹಸು ಕರುವನ್ನು ನಾವು ಹಸು ಕರು ಗೊಂಬೆ ಆಗ್ಬೋದು, ಅದು ಹಿತ್ತಾಳಿದಾಗ್ಬೋದು, ತಾಮ್ರದ್ದಾಗ್ಬೋದು, ಅಥವಾ ಬ್ರಾಸ್ ಆಗ್ಬೋದು, ಯಾವುದೇ ಒಂದು ಹಸು ಕರು ಇರ್ತಕ್ಕಂಥದ್ದು ನಾವೆಲ್ಲರೂ ಗಮನಿಸಿರ್ಬೋದು. ಆ ಕರುವನ್ನು ಹಸು ಎಡಭಾಗದಿಂದ ಹೀಗೆ ನೋಡ್ತಾ ಇರ್ತಕ್ಕಂಥ ಒಂದು ಮೂರ್ತಿಯನ್ನು, ಒಂದು ಎಲ್ಲೋ ಒಂದು ಕಡೆ ವಿಗ್ರಹವನ್ನು ನಾವು ಮನೆಗಳಲ್ಲಿ ಇಟ್ಕೊಂಡಿರ್ತೀವಿ. ಅದು ಡಿಫ್ರೆಂಟ್ ಸೈಜಸಲ್ಲಿರುತ್ತೆ, ಚಿಕ್ಕದಾಗಿರುತ್ತೆ, ದೊಡ್ಡದಾಗಿರುತ್ತೆ. ಯಾತ್ರೆಗಳಿಗೆ ಹೋದಾಗ ಅದು ತುಂಬ ಚೆನ್ನಾಗಿರುತ್ತೆ ಅಂತಕ್ಕಂಥ ಭಾವನೆಯಿಂದ ನಾವು ಅದನ್ನು ಮನೆಯಲ್ಲಿ ಇಟ್ಕೋತೀವಿ. ಹಸು ಕರು ಬೊಂಬೆಯನ್ನು ಅಥವಾ ಆ ಒಂದು ಹಸು ಕರು ಗೊಂಬೆಯಿಂದ ಮನೆಯಲ್ಲಿ ಎಷ್ಟರ ಮಟ್ಟಿಗೆ ಒಳ್ಳೆಯದಾಗುತ್ತೆ, ಇಟ್ಕೋಬೋದಾ ಅಂತಕ್ಕಂಥ ಪ್ರಶ್ನೆ. ಇಟ್ಕೊಂಡ್ರೆ ಅದು ಎಷ್ಟರ ಮಟ್ಟಿಗೆ ಒಳ್ಳೆಯದಾಗುತ್ತೆ, ಸಪೋಸ್ ಅದೇನಾದರೂ ಭಿನ್ನ ಆದರೆ, ಒಡೆದೋದ್ರೆ ಆಗಲೂ ಇಟ್ಕೋಬೋದಾ ಅಂತಕ್ಕಂಥ ಹಲವಾರು ಪ್ರಶ್ನೆಗಳು ಬರುತ್ತೆ. ಪ್ರಪ್ರಥಮವಾಗಿ ಹಸು ಕರು ಗೊಂಬೆಯನ್ನು ಮನೆ ಇಟ್ಕೊಳ್ಳೋದ್ರಿಂದ ಸಾಕಷ್ಟು ಶುಭಗಳಾಗುತ್ತೆ, ಶುಭ ಫಲಗಳು ಸಿಗುತ್ತೆ, ದೇವಿಯ ಅನುಗ್ರಹ ಆಗುತ್ತೆ, ಮಹಾಲಕ್ಷ್ಮಿಯ ಕೃಪೆ ಸಿಗುತ್ತೆ, ತಾಳ್ಮೆ ಇರುತ್ತೆ, ಸತ್ವ ಗುಣಗಳಿರುತ್ತೆ, ಎಲ್ಲ ನಿಧಾನವಾಗಿ ಮಾತಾಡ್ತೀವಿ, ಆತುರತೆ ಇರೋದಿಲ್ಲ, ದೃಷ್ಟಿ ಇರೋದಿಲ್ಲ, ಕೆಟ್ಟ ಒಂದು ಎಲ್ಲೋ ಒಂದು ಕಡೆ ಋಣಾತ್ಮಕ ಕಿರಣಗಳು ಆ ಮನೆಯಲ್ಲಿ ಪ್ರವೇಶ ಮಾಡೋಕ್ಕೆ ಸ್ವಲ್ಪ ಹಿಂದು ಮುಂದೆ ನೋಡ್ತವೆ ಅಥವಾ ಅನುಮಾನಿಸ್ತವೆ. ಋಣಾತ್ಮಕ ಕಿರಣಗಳು ಆ ಮನೆಯಲ್ಲಿ ಬರೋದಿಲ್ಲ. ವಾಸ್ತು ರೀತಿ ನೋಡಿದಾಗ ಎಲ್ಲ ವಿಷಯಗಳಲ್ಲೂ ಕೂಡ ಹಸು ಕರುವಿನ ವಿಗ್ರಹವನ್ನು ಮನೆಯಲ್ಲಿ ಇಟ್ಕೊಂಡ್ರೆ ಶುಭ ಆಗುತ್ತೆ. ಅದು ದೇವರ ಮನೆಯಲ್ಲಿ ಇಟ್ಕೋಬೇಕು ಅಂತೇನಿಲ್ಲ, ಹಾಲಲ್ಲಿ ಇಟ್ಕೋಬೋದು, ರೂಮಲ್ಲಿ ಇಟ್ಕೋಬೋದು, ಅಥವಾ ಕಾಣಿಸ್ತಕ್ಕಂಥ ಜಾಗದಲ್ಲಿ. ಆದರೆ ಈಶಾನ್ಯ ಭಾಗದಲ್ಲಿ ಹಸು ಕರುವಿನ ಒಂದು ಗೊಂಬೆಯನ್ನಿಟ್ಟಾಗ ಆ ಮನೆಗೆ ಒಂದು ಧನಾತ್ಮಕ ಶಕ್ತಿ ಜಾಸ್ತಿನೇ ಬರುತ್ತೆ. ಇಟ್ಕೊಳ್ಳೋದ್ರಿಂದ ಭಾಳಷ್ಟು ಶುಭ ಆಗುತ್ತೆ. ಅದು ಯಾವುದಾದ್ರೂ ಆಗ್ಬೋದು, ತಾಮ್ರ, ಹಿತ್ತಾಳೆ, ದಿನನಿತ್ಯ ಅದಕ್ಕೆ ಪೂಜೆ ಬೇಕಾಗಿಲ್ಲ, ನಿತ್ಯವೂ ಅದಕ್ಕೆ ಅಭಿಷೇಕ ಬೇಕಾಗಿಲ್ಲ. ಕೇವಲ ದರ್ಶನ ಪುಣ್ಯ, ದರ್ಶನ ಮಾಡ್ಕೊಂಡಿದ್ದೆ ಆದರೆ ಸಾಕಷ್ಟು ಪುಣ್ಯ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಇದರಿಂದ ನಮಗೆ ಏನಾಗುತ್ತೆ, ಹಸು ಅಂದರೆ ಸಾತ್ವಿಕ ಪ್ರಾಣಿ, ಹಸುವಿನಿಂದ ಸಾಕಷ್ಟು ಹಸುವಿನ ಉತ್ಪನ್ನಗಳು ನಮಗೆ ಎಲ್ಲೋ ಒಂದು ಕಡೆ ಪ್ರಾಣ ರಕ್ಷಕಗಳು ಕೂಡ ಆಗಿರೋದ್ರಿಂದ ಹಸು ಸಾತ್ವಿಕ ಪ್ರಾಣಿ. ಹಸುವನ್ನು ನೋಡಿದಾಗ ನಮಗೆ ಪ್ರತಿನಿತ್ಯ ಹಸು ನೋಡಿ 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 ನಮ್ಮಲ್ಲೂ ಕೂಡ ಒಳ್ಳೆಯ ಭಾವನೆಗಳು ಬರುತ್ತೆ, ಒಳ್ಳೆಯ ಮನಸ್ಸು ಬರುತ್ತೆ. ಆ ತಾಯಿ ಅಂದರೆ ತಾಯಿಯ ಸ್ಥಾನ ಇದ್ದಾಗ ತಾಯಿಯ ಗುಣ ಗೊತ್ತಲ್ವ, ತಾಯಿ ಯಾವಾಗಲೂ ಕೂಡ ನಮ್ಮನ್ನು ರಕ್ಷಣೆ ಮಾಡ್ತಕ್ಕಂಥ ತಾಯಿನೇ ಆಗಿರ್ತಾರೆ. ಇನ್ನು ಕರುವನ್ನು ನೋಡಿದಾಗ ನಾವು ಬಾಂಧವ್ಯಗಳನ್ನು ಹೇಗೆ ಇಟ್ಕೋಬೇಕು ಅಂತಕ್ಕಂಥದ್ದು ಆ ಕರು ತೋರಿಸುತ್ತೆ. ಭಾವನೆಗಳು ಚೆನ್ನಾಗಿರುತ್ತೆ. ಇಲ್ಲಿ ವಾಸ್ತು ರೀತಿ, ಜ್ಯೋತಿಷ್ಯದ ರೀತಿ, ಧಾರ್ಮಿಕ ರೀತಿ ನೋಡೋಕೆ ಹೋದಾಗ ಹಸು ಕರುವಿನ ವಿಗ್ರಹವನ್ನು, ಬೊಂಬೆಯನ್ನು ಮನೆಯಲ್ಲಿ ಇಟ್ಕೊಂಡ್ರೆ ನೈಋತ್ಯ ಮೂಲೆಯಲ್ಲಿ ಇಟ್ಕೋಬೋದು, ಈಶಾನ್ಯ ಮೂಲೆಯಲ್ಲಿ ಇಟ್ಕೋಬೋದು, ಬ್ರಹ್ಮಸ್ಥಾನದಲ್ಲಿ ಇಟ್ಕೊಂಡಿದ್ದೆ ಆದರೆ ಅದು ತುಂಬಾ ಒಳ್ಳೆಯದಾಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಎಲ್ಲವೂ ನಂಬಿಕೆಯ ಆಧಾರದಲ್ಲಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.